ತಮಿಳುನಾಡಿನ ತಿರುಪುರಂಕುಂದ್ರಂನಲ್ಲಿ ಹಿಂದೂಗಳ ಪರವಾಗಿ ಜಡ್ಜ್ಮೆಂಟ್ ಇದ್ರೂ ಕೂಡ ಅಲ್ಲಿನ ಸರ್ಕಾರ ಅವ್ರಿಗೆ ದೀಪ ಹಚ್ಚೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಬಟ್ ಈ ಕೇಸಲ್ಲಿ ಹೊಸ ಅಪ್ಡೇಟ್ ಏನಂದ್ರೆ, ಆ ಜಡ್ಜ್ಮೆಂಟ್ ನೀಡಿದಂತ ಜಡ್ಜ್ ಜಸ್ಟಿಸ್ ಸ್ವಾಮಿನಾಥನ್ ಅವರನ್ನೇ ರಿಮೂವ್ ಮಾಡಬೇಕು ಅಂತ ಅಲ್ಲಿನ ಸರ್ಕಾರ DMK ಪಕ್ಷ ಮತ್ತು ಅವರ ಮಿತ್ರಕೂಟ ಇಂಡಿ ಅಲೈನ್ಸ್ ನ 100ಕ್ಕೂ ಹೆಚ್ಚು ಎಂಪಿಗಳು ಇಂಪೀಚ್ಮೆಂಟ್ ಮೋಷನ್ ಸೈನ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ದೀಪ ಇರೋದು ಹಿಂದೂ ದೇವಸ್ಥಾನದ ಜಾಗದಲ್ಲಿ, ಪಕ್ಕದಲ್ಲಿ ದರ್ಗಾ ಇರ್ಬೋದು, ಬಟ್ ದೀಪ ಇರೋದು ಅಫಿಷಿಯಲಿ ಹಿಂದೂ ದೇವಸ್ಥಾನದ ಜಾಗದಲ್ಲಿ. ಆ್ಯಂಡ್ ಆ ಜಡ್ಜ್ ಹಿಂದೂಗಳ ಪರವಾಗಿ ಜಡ್ಜ್ಮೆಂಟ್ ನೀಡಿದ್ದಾರೆ. ಕೆಲವರು ಹೇಳ್ತಾರೆ ಆ ಜಡ್ಜ್ BJP ಪರ ಅದು ಇದು ಅಂತ, ಬಟ್ ಆಕ್ಚುಲಿ ಆ ಜಡ್ಜ್ ಖುದ್ದು BJP ಲೀಡರ್ ಅಣ್ಣಾಮಲೈ ವಿರುದ್ಧ ಎಷ್ಟೊಂದು ಜಡ್ಜ್ಮೆಂಟ್ ನೀಡಿದ್ದಾರೆ. And he has given an order against me. In some case, I had to gone to some other court to stay what he has given against me. ಸೊ BJP ಏಜೆಂಟ್ ಅನ್ನೋದು ಸುಳ್ಳು. ಇವ್ರಿಗೆ ಜಡ್ಜ್ಮೆಂಟ್ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಅವ್ರನ್ನ ಇಂಪೀಚ್ ಮಾಡೋಕ್ಕೆ ಹೋಗೋದಾ? ಇದು ಸೆಕ್ಯುಲರಿಸಮ್. This not only shows their anti-Hindu sentiments, but it also displays their contempt for the independence of the judiciary. ಜಸ್ಟಿಸ್ ಸ್ವಾಮಿನಾಥನ್ ಅವ್ರ ಪರವಾಗಿ ನಿಲ್ಲೋದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ.